ಈ ಬಸವಣ್ಣ ಅಂತಂದ್ರ ಎಲ್ಲರಿಗೂ ಉಪಯೋಗ ಆಗುವಂತ ಒಂದು ವ್ಯಕ್ತಿತ್ವ, ಅದು ಮಹಾನ್ ವ್ಯಕ್ತಿತ್ವ. ಬಸವಣ್ಣ ಯಾವುದೇ ಸಂದರ್ಭಕ್ಕೆ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಬಸವಣ್ಣ. ಅದಕ್ಕೆ ವಿಶ್ವ ಬಂಧು ಅಂತ ಹೇಳಿ. ಹಲವಾರು ವೇದ ಪುರಾಣದಲ್ಲಿ ಎಲ್ಲ ಕಡೆ ಇದೆ. ಎಲ್ಲ ಧರ್ಮಗಳು ಒಂದೇ ಸಾರೋದು, ಅದೇನು ಬೇರೆ ವ್ಯತ್ಯಾಸ ಇಲ್ಲ. ಆದ್ರೆ ಸಾಮಾನ್ಯ ಜನರಿಗೆ ತಿಳಿಯುವಂತ ಬದುಕಿನ ದಾರಿಯನ್ನ ತೋರಿಸುವಂತ ಕೆಲಸವನ್ನ ಬಸವಣ್ಣವ್ರು ವಚನ ಮುಖಾಂತರ ಮಾಡಿಸ್ತಾರೆ. ಅದಕ್ಕೆ ಅದು ಸಾಮಾಜಿಕ ಕ್ರಾಂತಿ ಆಗಿದೆ. ದೊಡ್ಡ ದೊಡ್ಡ ವಿಚಾರಗಳು ಜನಸಾಮಾನ್ಯರಿಗೆ ಮುಟ್ಟದಿದ್ರೆ ಅದು ಕೇವಲ ಪುಸ್ತಕ ಓದೋರಿಗೆ ಮಾತ್ರ ದೊಡ್ಡದಾಗ್ತದೆ, ಆದ್ರೆ ಜನಸಾಮಾನ್ಯರಿಗೆ ದೊಡ್ಡದಾಗುದು. ಇವತ್ತು ಕನಕದಾಸರಿಗೂ ಅಷ್ಟೇ ಜನಸಾಮಾನ್ಯರಿಗೆ ಮುಟ್ಟುವಂತ ವಿಚಾರ ಇದೆ. ಬದುಕಿಗೆ ಹತ್ತಿರವಾಗಿರುವಂತ ವಿಚಾರ, ಬದುಕಿನ ಸವಾಲುಗಳಿಗೆ ಪರಿಹಾರ ಕೊಡುವಂತ ವಿಚಾರ ಬಸವಣ್ಣವರ ಪರಂಪರೆ. ಬಸವಾದಿ ಶರಣರು ಸಾವಿರಾರು ವಚನಗಳಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಹೇಳಿದ್ದಾರೆ. ಆ ಎಲ್ಲ ವಚನಗಳು ಇವತ್ತು ಸಂಪೂರ್ಣವಾದ ವಚನ ನಮ್ಗೆ ಸಿಕ್ಕಿಲ್ಲ, ಆದ್ರೆ ಬಹುತೇಕವಾದ ನಮ್ಮ ಅಲ್ಕಟ್ಟಿಯವರ ಪ್ರಯತ್ನದಿಂದ ಆ ಎಲ್ಲ ವಚನಗಳು ಸುಮಾರು ಎಷ್ಟು ಬುದ್ಧಿ 22,000 ವಚನಗಳು ಈಗ ದಾಖಲೆಗೆ ನಮ್ಗೆ ಸಿಕ್ಕಿದೆ. ಬಸವಾದಿ ಶರಣರಲ್ಲಿ ಅಲ್ಲಮ್ಮ ಪ್ರಭು ಬಹಳ ಶ್ರೇಷ್ಠ. ಅತ್ಯಂತ ವಿಸ್ಮಯವಾಗಿರುವಂತಹ ಒಂದು ವಿಚಾರ, ಅವ್ರನ್ನ ಅಧ್ಯಕ್ಷರು ಮಾಡಿದ್ರು. ಅಕ್ಕ ಮಹಾದೇವಿ ಶ್ರೇಷ್ಠ ವಚನಕಾರ. ನಾವು ಅಕ್ಕ ಮಹಾದೇವಿಯನ್ನು ಎದಕ್ಕೆ ಹೋಲಿಸಬಹುದು ಅಂತಂದ್ರೆ, ಉತ್ತರ ಭಾರತದ ಕೃಷ್ಣನ ಆರಾಧ್ಯ ಭಕ್ತಿಯನ್ನು ಕೊಟ್ಟಿರುವಂತ ಮೀರಾ, ಕೃಷ್ಣನ ಮೀರಾಗೆ ನಮ್ಮ ಅಕ್ಕ ಮಹಾದೇವಿಯನ್ನು ಹೋಲಿಸಬಹುದು.